ಶ್ರೀಯುತ ಕೆ.ವಿ. ಪ್ರಭಾಕರ್ ಸರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದೀಗ ಬಾದಾಮಿಯ ಐತಿಹಾಸಿಕ ರಾಜ್ಯದಲ್ಲಿ ಸುದೀರ್ಘವಾಗಿ ಸರ್ ಮುಂದೆ ಮುಂದೆ ಬೇಗ ಬೇಗ ಒಂದು ಸರ್ ಹಿಂದೆ ಪ್ರಕಾಶ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ಚಂದ್ರಣಿಯ ವಿಧಾನಸಭಾ ಮತಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಹಾಗೆಯೇ ಕುರುಬುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ರೆಸಾರ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸನ್ಮಾನ ನಡೆಯಲಿದೆ. ಸನ್ಮಾನವನ್ನ ಶೆಟ್ಟರ್ ಸಹೋದರರು ಶ್ರೀಯುತ ರಾಜು ಶೆಟ್ಟರ್, ಶ್ರೀಧರ್ ಶೆಟ್ಟರ್ ಹಾಗೂ ಒಳಬುಕ್ಸು ಶೆಟ್ಟರ್ ಅವರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಲೋ. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ಆಗಿರ್ತಕ್ಕಂಥ ಬಾದಾಮಿಯ ಐತಿಹಾಸಿಕ ನಗರದಲ್ಲಿ ನೂತನವಾಗಿ ನವೀಕರಣಗೊಂಡ ಹೋಟೆಲ್ ಕೋರ್ಟಿನ ಉದ್ಘಾಟನೆ ಹಾಗೂ ಬಾದಾಮಿ ನಗರದ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀಜಿತನ ಈ ನಾಡಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರವರ ಅಮೃತ ಹಸ್ತದ ಉದ್ಘಾಟನೆಯನ್ನ ಮಾಡುತ್ತಿದ್ದಾರೆ. ಎಲ್ಲ ನಮ್ಮ ಅಭಿಮಾನಿ ಬಂಧುಗಳು ಜೈ ಘೋಷಣೆಯ ಮೂಲಕ ಒಂದು ಕಾರ್ಯಕ್ರಮವನ್ನು ಐತಿಹಾಸಿಕ ಕ್ಷಣಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಹಾಗೆಯೇ ವೇದಿಕೆಯ ಮೇಲೆ ಎಲ್ಲ ಗಣ್ಯರು ಸಹ ಆಗಮಿಸುತ್ತಿದ್ದಾರೆ. ರಾಜಕೀಯ ಸಾಂಸ್ಕೃತಿಕ ಕೊಡುಗೆಗಳಿಂದ 2 ಶತಮಾನಗಳ ಕಾಲ ಕರ್ನಾಟಕದ ಇತಿಹಾಸವನ್ನ ಶ್ರೀಮಂತಗೊಳಿಸಿದ್ರು. ಹಾಗೆಯೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ MIT ಪುಣೆಯಿಂದ ಅಧೀಕ್ಷಕ ಪುರಾತತ್ವ ಇಲಾಖೆಯ ಪರವಾಗಿ ಶ್ರೀ ರಮೇಶ್ ಮುಲಿಮನಿ ಅವರು ಆ ಒಂದು ಪೋರ್ಟ್ರೇಟ್ ಅನ್ನು ನೀಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಅಭೂತಪೂರ್ವವಾಗಿರತಕ್ಕಂತ ಈ ಮುಖ್ಯಮಂತ್ರಿಗಳ ಪುತ್ಥಳಿ. ಜೋರಾದ ಕರ್ನಾಟಕ ಬರಲಿ. ಹಾಗೇನೆ ಮಾತಾಡ್ತಿರ್ಬೇಕಾದ್ರೆ ಲೆಟ್ ದ ಮ್ಯೂಸಿಕ್ ಬಿ ಲೆಸ್. ಮಾತಾಡ್ತಿರ್ಬೇಕಾದ್ರೆ ಮ್ಯೂಸಿಕ್ ಜಾಸ್ತಿ ಬೇಡ, ಲೈಟ್ ಆಗಿರಿ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ಮಾನ್ಯ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಆರ್.ಬಿ. ತಿಮ್ಮಾಪುರ ಸಾಹೇಬರು ವಿನಂತಿ. ಅದೇ ರೀತಿ ಮಾನ್ಯ ಜಿಲ್ಲಾಡಳಿತ ಮತ್ತು ಸಮಸ್ತ ಜನರ ಪರವಾಗಿ ನಾನು ಹೃದಯದಿಂದ ಸ್ವಾಗತ ಕೋರುತ್ತೇನೆ ಸರ್. ಅವರಿಗೂ ಸಹ ಶಾಸಕರು ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ಬಂಧುಗಳೇ, ಎಲ್ಲ ಗಣ್ಯರು ಸಹ ಇಲ್ಲಿ ಆಗಮಿಸಿರೋದು ನಮಗಾಗಿ. ನಿಮ್ಮ ಚಪ್ಪಾಳೆಯ ನಿರಂತರ ಸದ್ದು ಬರ್ತಾ ಇರಬೇಕು ಸರ್. ಅದೇ ರೀತಿ ಜೆ.ಟಿ. ಪಾಟೀಲ್ ಸಾಹೇಬರು, ಮಾನ್ಯ ಶಾಸಕರು, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದ ಸಂಗಪ್ಪ ಅವರಿಗೆ ಧನ್ಯವಾದಗಳು. ಹಾಗೆಯೇ ಜನಪ್ರಿಯ ಶಾಸಕರಾದ ಮಾನ್ಯವನ್ನು ಸಲ್ಲಿಸಬೇಕಾಗಿ ವಿನಂತಿ. ಮಾನ್ಯ ಶ್ರೀ ಭೀಮಸೇನ ಚಿಮ್ಮನಕಟ್ಟಿ ಅವರಿಗೆ ಪ್ರೀತಿಪೂರ್ವಕವಾಗಿ ವಾದ ವಿವಾದಗಳನ್ನು ಕೇಳಿದ್ವಿ. ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದನ್ನು ಸ್ವತಃ ನಾವು ಕಂಡಿದ್ವಿ. ಹಿಂದಿನ ಬಾರಿ ನಮ್ಮ ಆ ಸಂದರ್ಭದಲ್ಲಿ ಸಾಹೇಬ್ರ ಗಮನಕ್ಕಿಟ್ಟ ಮೇಲೆ ಆಯ್ತು ಈ ಸಲ ಮಾಡೋಣ ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡಿದರು. ಅದು ಅಷ್ಟಕ್ಕೆ ನಿಲ್ಲದೇನೆ ಬಜೆಟ್ನ ಒಳಗೂ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು
ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ತಂದೆ ಸಮಾನರಾದಂಥ ಮತ್ತು ಇಡೀ ನಮ್ಮ ದೇಶನೇ ಅವರ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ಪಡುವಂಥ ನಾಯಕತ್ವ ಸೋಲಿಸಿ ಮಣಿಸಿ ತನ್ನ ಹೆಸರನ್ನು ಇಡೀ ಜಗತ್ತಿಗೆ ಹೆಸರನ್ನು ಮಾಡುವಂಥದ್ರಾಗ ತನ್ನ ಒಂದು ಯಶಸ್ಸನ್ನು ಕಂಡಂಥವು ನಮ್ಮ ಇಮ್ಮಡಿ ಅಪ್ಲಿಕೇಶನ್ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಎಲ್ಲ ಸಚಿವರು ಕೂಡಿ ಅನುದಾನವನ್ನು ನೀಡ್ಯಾರ ಅನ್ನುವಂಥ ಮಾತನ್ನು ಹೇಳಿ ಅದರ ಜೊತೆಗೆ ಪ್ರವಾಸೋದ್ಯಮದ ವಿಷಯದಲ್ಲಿ ನಾನು ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ಳೋದು ಅದನ್ನು ಒಂದು ಅನುಮೋದನೆ ಮಾಡಿಕೊಡ್ಬೇಕಂತ ಹೇಳಿ ತಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊತೇನೆ. ಅದರ ಜೊತೆಗೆ 90 ಮಾಡ್ಕೊಳತ್ತೀವಿ. ಅದು ಇನ್ನೂ ಭಾಳ ಅಂದರೆ 1 ತಿಂಗಳ ಮತ್ತು ಅಥವಾ 2 ತಿಂಗಳಲ್ಲಿ ಅದನ್ನು ಗದ್ದಿಗೌಡ ಸಾಹೇಬರು ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು ನಾವೆಲ್ಲ ಕೂಡ್ಕೊಂಡು ಅದನ್ನು ಧೀರನೂ ಸಾಹಸಿಯೂ ಸಂಘಟನಾಶೀಲರುವಾದ ಚಾಲುಕ್ಯ ಮೊದಲನೆಯ ಪುಲಕೇಶಿ 543ರಲ್ಲಿ ಸ್ವತಂತ್ರ ರಾಜ್ಯ ಸ್ಥಾಪಿಸಿದರು. ಈ ಸದ್ದು ವೇದಿಕೆಯ ಬಲಭಾಗದಲ್ಲಿರ್ತಕ್ಕಂಥ ಬಾದಾಮಿಯ ಗುಹೆಗಳು, ಇತಿಹಾಸದ ಗುಹಾಂತರಗಳಲ್ಲಿ ಅಡಗಿರತಕ್ಕಂಥ ಎಲ್ಲ ಕ್ಷಣಗಳನ್ನ ನಮಗೆ ನೆನಪಿಸ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಇದರ ಉದ್ಘಾಟನೆಯನ್ನ ಇತರ ಗಣ್ಯರೊಂದಿಗೆ ಸೇರಿ ಮಾಡುತ್ತಿದ್ದಾರೆ. ಕನ್ನಡ ಸಾಹಿತ್ಯದ ಬೆಳವಣಿಗೆಯ ದೃಷ್ಟಿಯಿಂದ ಇವತ್ತಿನ ದಿವಸ ಜಿಲ್ಲಾಡಳಿತ ಅಧ್ಯಕ್ಷತೆಯನ್ನು ವಹಿಸಿ ಆಸೀನರಾಗಿರ್ತಕ್ಕಂಥ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸನ್ಮಾನ್ಯ ಬೈರತಿ ಬಸವರಾಜರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ವಿಚಾರವರೇ, ನಿರಾಂಜರವರೇ, ಹಾಗೆಯೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಮಾನ್ಯ ಎಸ್ ಟಿ ನಂಜನಮಠರವರೇ, ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಜೆ ಟಿ ಪಾಟೀಲ್ರವರೇ, ಮಾನ್ಯ ಹುನಗುಂದ ಕ್ಷೇತ್ರದ ಶಾಸಕರ, ಹಾಗೆಯೇ ವಿಧಾನ ಪರಿಷತ್ತಿನ ಸದಸ್ಯರು, ಹಿಂದಿನ ಸಚಿವರು, ಸಹೋದರಿ ಶ್ರೀಮತಿ ಡಾಕ್ಟರ್ ಉಮಾಶ್ರೀರವರೇ, ಸಚಿತ್ರವಾಗಿ ಪರಿಚಯಿಸುವ ಹಾಗೂ ಅವರ ಸಾಮ್ರಾಜ್ಯದ ಕುರಿತು ವಿವರ ನೀಡುವಂತಹ ಪ್ರಸ್ತುತ ಬಾದಾಮಿ ಚಾಲುಕ್ಯರು ಕಿರುಪುಸ್ತಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಬಿಡುಗಡೆಗೊಳಿಸುತ್ತಿದ್ದಾರೆ. ಈ ಉತ್ಸವಕ್ಕೆ ಇದೊಂದು ಹೊಸ ಆಯಾಮವನ್ನು ಆಡಳಿತ ಬಾಗಲಕೋಟೆ, ಅದರ ಅಧ್ಯಕ್ಷರು ಹಾಗೂ ಬಾದಾಮಿಯ ಶಾಸಕರು ಅಭಿನಂದನೆ. ನಿಮ್ಮ ಜೋರಾದ ಕರ್ನಾಟಕದೊಂದಿಗೆ ಬಾದಾಮಿ ಚಾಲುಕ್ಯರು ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸ 543ರಿಂದ 757 ಸಾಮಾನ್ಯಕ್ಕೆ. ಹಾಗೆಯೇ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೂ ಧನ್ಯವಾದ. ಬಂಧುಗಳೇ, ಇನ್ನು ನಮ್ಮನ್ನೆಲ್ಲ